ಹಾಯ್ ಫ್ರೆಂಡ್ಸ್, ಸಾಮಾನ್ಯವಾಗಿ ಎಲ್ಲರಿಗೂ ಕೋಟಾ ನೋಟ್ಗಳ ಬಗ್ಗೆ ಅಂದರೆ ಡೂಪ್ಲಿಕೇಟ್ ನೋಟ್ಗಳ ಬಗ್ಗೆ ತಿಳಿದೇ ಇರುತ್ತದೆ. ಈ ಡೂಪ್ಲಿಕೇಟ್ ಕರೆನ್ಸಿಯನ್ನು ಯಾರು ಮತ್ತು ಏಕೆ ಮುದ್ರಿಸುತ್ತಾರೆ ಮತ್ತು ಯಾವ ರೀತಿಯಲ್ಲಿ ಚಲಾವಣೆ ಮಾಡುತ್ತಾರೆ, ಇವರು ಎಲ್ಲಿಂದ ಡೂಪ್ಲಿಕೇಟ್ ಕರೆನ್ಸಿ ತಯಾರಿಸುವ ನಾಲೆಡ್ಜನ್ನು ಪಡೆಯುತ್ತಾರೆ, ಸರ್ಕಾರಕ್ಕೆ ತಿಳಿಯದಂತೆ ಇವರ ದಂಧೆ ಹೇಗೆ ನಡೆಯುತ್ತದೆ ಎಂಬುವಂತಹ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ಗಳಲ್ಲಿ ಬಂದ ಕೋಟಾ ನೋಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ದೆಹಲಿಯ ನ್ಯೂಸ್ನ ಬಗ್ಗೆ ನೋಡೋಣ. ದೆಹಲಿಯಲ್ಲಿ ಡೂಪ್ಲಿಕೇಟ್ ಕರೆನ್ಸಿ ಪ್ರಿಂಟ್ ಮಾಡುವುದಿಲ್ಲ, ಆದರೆ ಅಲ್ಲಿ ಚಲಾವಣೆ ಎಂಬುದು ದೊಡ್ಡ ಮೊತ್ತದಲ್ಲಿ ಇರುತ್ತದೆ. ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಕಂಡುಬಂದ ವಿಷಯವೇನೆಂದರೆ 25ರಿಂದ 30 ವರ್ಷದ ನಡುವಿನ ಗ್ರಾಫಿಕ್ ಡಿಸೈನ್ ಕೋರ್ಸ್ ಮಾಡಿರುವ ಇಬ್ಬರು ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಕರೋಡ್ಪತಿಗಳಾಗಬೇಕೆಂಬ ದುರಾಸೆಯಿಂದ ಕೋಟಾ ನೋಟ್ಗಳನ್ನು ಮುದ್ರಿಸಲು ಪ್ರಾರಂಭಿಸುತ್ತಾರೆ. ಕೆಲವೇ ತಿಂಗಳುಗಳಲ್ಲಿಯೇ 4 ಲಕ್ಷ ರು ಮೊತ್ತದ ಕೋಟಾ ನೋಟ್ಗಳನ್ನು ಮುದ್ರಿಸುತ್ತಾರೆ. ಈ ರೀತಿಯಲ್ಲಿ ಕೋಟಾ ನೋಟು ಮುದ್ರಿಸಿದ ಇವರು ಪ್ರಸ್ತುತ ಕಾರಾಗೃಹದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಈ ಕೋಟಾ ನೋಟ್ಗಳು ಒರಿಜಿನಲ್ ನೋಟ್ಗಳಂತೆ ಕಂಡುಬರುತ್ತವೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ತುಂಬ ಕ್ಲಿಯರ್ ಆಗಿ ಗಮನಿಸಿದರೆ ಮಾತ್ರವೇ ಇವು ಕೋಟಾ ನೋಟು ಎಂದು ಗುರುತಿಸಬಹುದು. ಇವರು ಈ ನೋಟ್ಗಳನ್ನು ಬಾರ್, ರೆಸ್ಟೋರೆಂಟ್, ದಿನಸಿ ಅಂಗಡಿಗಳು ಮತ್ತು ಜನನಿಬಿಡ ಅಂಗಡಿಗಳಲ್ಲಿ ನೀಡುತ್ತಾರೆ. ಇದೇ ರೀತಿಯಲ್ಲಿ ಅವರು ಅವರ ಸ್ನೇಹಿತರಿಗೆ ಡೂಪ್ಲಿಕೇಟ್ ನೋಟ್ಗಳನ್ನು ಫ್ರೀಯಾಗಿ ನೀಡುತ್ತಿದ್ದರು. ಮೊದಲು ಇವರು 100 ರೂಗಳ ನೋಟ್ಗಳನ್ನು ಮುದ್ರಿಸುತ್ತಾರೆ. ನಕಲಿ ದುಡ್ಡನ್ನು ಪ್ರಿಂಟ್ ಮಾಡುವ ಕೆಲವು ವ್ಯಕ್ತಿಗಳನ್ನು ಪೊಲೀಸರು ಸೆರೆ ಹಿಡಿಯುತ್ತಾರೆ. ಆಲ್ರೆಡಿ ಜೈಲಿನಲ್ಲಿ ಇರುವ ಈ ಇಬ್ಬರೂ ವ್ಯಕ್ತಿಗಳೊಡನೆ ಹೊಸದಾಗಿ ಜೈಲಿಗೆ ಬಂದ ವ್ಯಕ್ತಿಗಳೊಡನೆ ಸೇರಿ ಹೊರಗಡೆ ಬಂದ ನಂತರ ದೊಡ್ಡ ಮೊತ್ತದ ಡೂಪ್ಲಿಕೇಟ್ ಕರೆನ್ಸಿ ಪ್ರಿಂಟ್ ಮಾಡಲು ಶುರು ಮಾಡುತ್ತಾರೆ. ನಮ್ಮಲ್ಲಿ ಹಲವಾರು ಜನರು ಈ ಡೂಪ್ಲಿಕೇಟ್ ಕರೆನ್ಸಿ ಪ್ರಿಂಟ್ ಮಾಡುವವರು ದೊಡ್ಡ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ ಎಂದುಕೊಳ್ಳುತ್ತಾರೆ. ಹಾಗೆ ಅವರ ಬಳಿ ಅತ್ಯಾಧುನಿಕವಾದ ಟೆಕ್ನಾಲಜಿಯಿಂದ ಕೂಡಿರುವ ಕಂಪ್ಯೂಟರ್ಸ್, ಪ್ರಿಂಟರ್ಸ್ ಇರುತ್ತವೆ ಎಂದು ಊಹಿಸುತ್ತೇವೆ. ಆದರೆ ನಿಮಗೆ ಗೊತ್ತಾ, ಈ ಖದೀಮರು ಕೇವಲ SLCಯನ್ನು ಸಹ ಪಾಸ್ ಮಾಡಿರುವುದಿಲ್ಲ. ಇವರು ಕೇವಲ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡಿ ಕೋಟಾ ನೋಟ್ಗಳನ್ನು ಮುದ್ರಿಸುವುದು ಕಲಿಯುತ್ತಾರೆ. ಒಬ್ಬ ವ್ಯಕ್ತಿ ಹಾಳಾಗಬೇಕೆಂದರೆ ಮತ್ತು ಉದ್ಧಾರ ಆಗಬೇಕೆಂದರೂ ಯೂಟ್ಯೂಬನ್ನು ಬಳಸುವ ವ್ಯಕ್ತಿಯ ಮೇಲೆ ಆಧಾರವಾಗಿರುತ್ತದೆ. ನೀವು ಈ ಜೈಪುರ ಸ್ಟೋರಿಯನ್ನು ಕೇಳಿದರೆ ಖಂಡಿತ ಆಶ್ಚರ್ಯ ಪಡುತ್ತೀರಾ. ನಿಮಗೆ ಇದು ಒಂದು ಸಿನಿಮಾ ಕಥೆಯ ರೂಪದಲ್ಲಿ ಭಾಸವಾಗುತ್ತದೆ. ಬ್ರಿಜಿಶ್ ಮೊರಾ ಎಂಬುವ ವ್ಯಕ್ತಿ ತನ್ನ ತಮ್ಮನಿಗೆ ವೈದ್ಯಕೀಯ ಸೇವೆಯನ್ನು ನೀಡಲು ಹಲವಾರು ಕಡೆ ಸಾಲಕ್ಕಾಗಿ ಮತ್ತು ಕೆಲಸಕ್ಕಾಗಿ ಪ್ರಯತ್ನಿಸುತ್ತಾನೆ. ಆದರೆ ಈತನಿಗೆ ಎಲ್ಲಿಯೂ ಕೆಲಸ ಸಿಗುವುದಿಲ್ಲ ಮತ್ತು ಸಾಲವೂ ದೊರೆಯುವುದಿಲ್ಲ. ಇದರಿಂದ ಆ ವ್ಯಕ್ತಿ ಕೋಟಾ ನೋಟು ಮುದ್ರಿಸುವ ಕೆಲಸಕ್ಕೆ ಕೈ ಹಾಕುತ್ತಾನೆ. ಇವನು ಈ ರೀತಿಯಲ್ಲಿ ಮುದ್ರಿಸಲು ಶುರು ಮಾಡಿದ ನಂತರ ಸ್ವಲ್ಪವೇ ಮುದ್ರಿಸುತ್ತಿದ್ದ. ಆದರೆ ಇವನನ್ನು ಪೊಲೀಸರು ಅರೆಸ್ಟ್ ಮಾಡಿದ ನಂತರ ಇವನು ಹೊರ ಹಾಕಿದ ಮಾಹಿತಿಯನ್ನು ಕೇಳಿ ಪೊಲೀಸರೇ ಬೆಚ್ಚಿಬಿದ್ದರು. ಡೂಪ್ಲಿಕೇಟ್ ಕರೆನ್ಸಿ ಪ್ರಿಂಟ್ ಮಾಡುತ್ತಾ ಅವನು ಈ ಬಿಸ್ನೆಸ್ ಅಭಿವೃದ್ಧಿಯಾಗಿ ಇವನು ಒಂದು ಶಾಪನ್ನು ಬಾಡಿಗೆಗೆ ಪಡೆಯುತ್ತಾನೆ. ಕಡಿಮೆ ಸಮಯದಲ್ಲಿ ಸುಮಾರು 8 ಲಕ್ಷ ಡೂಪ್ಲಿಕೇಟ್ ಕರೆನ್ಸಿ ಪ್ರಿಂಟ್ ಮಾಡುತ್ತಾನೆ. ಇಷ್ಟೇ ಅಲ್ಲದೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಕೋಟಾ ನೋಟುಗಳಿಗೆ ಮಾರ್ಕೆಟ್ನಲ್ಲಿ 60,000 ರೂಪಾಯಿ ನೀಡುತ್ತಿದ್ದರು. ಆದರೆ ಇವನು SLCಯನ್ನು ಸಹ ಪಾಸ್ ಮಾಡಲಿಲ್ಲ. ಕೇವಲ ಯೂಟ್ಯೂಬ್ನಲ್ಲಿ ಇದ್ದ ವಿಡಿಯೋವನ್ನು ನೋಡಿ ನಕಲಿ ಹಣವನ್ನು ಯಾವ ರೀತಿಯಲ್ಲಿ ಪ್ರಿಂಟ್ ಮಾಡಬೇಕು ಎಂಬುದನ್ನು ಕಲಿಯುತ್ತಾನೆ. ಆದರೆ ಅವನ ಅವಶ್ಯಕತೆ ಮತ್ತು ಯೂಟ್ಯೂಬ್ನಲ್ಲಿ ಇದ್ದ ಆ ಒಂದು ವಿಡಿಯೋ ಅವನನ್ನು ಡೂಪ್ಲಿಕೇಟ್ ಕರೆನ್ಸಿ ಪ್ರಿಂಟ್ ಮಾಡುವಂತೆ ಪ್ರೇರೇಪಿಸಿರುತ್ತದೆ. ಈಗ ನಿಮಗೆ ಈ ಡೂಪ್ಲಿಕೇಟ್ ನೋಟ್ಸ್ ಯಾವ ರೀತಿಯಲ್ಲಿ ಮುದ್ರಿಸುತ್ತಾರೆ ಎಂಬುವಂತಹ ಸಂದೇಹ ಬರಬಹುದು. ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಅವರಿಗೆ ತಿಳಿದು ಬಂದ ವಿಷಯ, ಅವರು ಈ ಹಣವನ್ನು ಮುದ್ರಿಸುವುದರ ಜೊತೆಗೆ ಮಾರ್ಕೆಟ್ನಲ್ಲಿ ಯಾವ ರೀತಿಯಲ್ಲಿ ಚಲಾವಣೆ ಮಾಡಬೇಕು ಎಂಬುವಂತಹ ಸ್ಟ್ರಾಟಜಿಯನ್ನು ಫಾಲೋ ಆಗುತ್ತಾರಂತೆ. ಡೂಪ್ಲಿಕೇಟ್ ಹಣ ಮುದ್ರಿಸುವವರು ಮೊದಲು ಒಂದು ಫ್ರೆಶ್ ಆಗಿ ಅತ್ಯಂತ ದುಬಾರಿಯಾದ ಕಾಗದವನ್ನು ಖರೀದಿಸುತ್ತಾರೆ. ನಂತರ ಒರಿಜಿನಲ್ ನೋಟನ್ನು ಸ್ಕ್ಯಾನ್ ಮಾಡುತ್ತಾರೆ. ನಂತರ ವಿವಿಧ ರೀತಿಯ ಮಾಸ್ಟರ್ ಕಾಪಿ ತಯಾರಿಸುತ್ತಾರೆ. ನಂತರ RBI ಬಳಸುವ ರೀತಿಯಲ್ಲಿಯೇ ಒಂದು ಪಟ್ಟಿಯನ್ನು ಕಾಗದದ ಮೇಲೆ ಅಂಟಿಸುತ್ತಾರೆ. ನಂತರ ಕಂಪ್ಯೂಟರ್ನ ಸಹಾಯದಿಂದ ಪ್ರಿಂಟರ್ನಲ್ಲಿ ಈ ಕಾಗದದ ಮೇಲೆ ಮುದ್ರಿಸುತ್ತಾರೆ. ನಾವು ಈ ಡೂಪ್ಲಿಕೇಟ್ ನೋಟನ್ನು ಟಚ್ ಮಾಡಿದಾಗ ಒರಿಜಿನಲ್ ಕರೆನ್ಸಿಯ ರೀತಿಯಲ್ಲಿಯೇ ಫೀಲ್ ಆಗುತ್ತದೆ. ಇಂತಹ ಫೀಲ್ ಬರಲು ಅವರು ಸ್ಕ್ರೀನ್ ಪ್ರಿಂಟಿಂಗ್ ಬಳಸುತ್ತಾರಂತೆ. ಫೈನಲ್ ಆಗಿ ಒಂದು ಸ್ಕೇಲ್ನ ಸಹಾಯದಿಂದ ಇವುಗಳನ್ನು ನೀಟಾಗಿ ಕಟ್ ಮಾಡುತ್ತಾರೆ. ಹಣದ ಕಂತೆಯಂತೆ ಬದಲಿಸುತ್ತಾರೆ. ಯಾರಾದರೂ ಈ ಕರೆನ್ಸಿ ಒರಿಜಿನಲ್ಲಾ ಅಥವಾ ಡೂಪ್ಲಿಕೇಟಾ ಎಂಬುದನ್ನು ತಿಳಿಯಲು ಸುಮಾರು 4ರಿಂದ 5 ಬಾರಿ ಪರೀಕ್ಷಿಸಬೇಕಾಗುತ್ತದೆ. RBI ಯಾವ ರೀತಿಯಲ್ಲಿ ಪ್ರಿಂಟ್ ಮಾಡಿರುತ್ತದೆಯೋ ಅದೇ ರೀತಿಯಲ್ಲಿ ಪ್ರಿಂಟ್ ಮಾಡಲು ಇವರು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ. ಈ ಡೂಪ್ಲಿಕೇಟ್ ನೋಟ್ಗಳನ್ನು ನೋಡಿ ಬ್ಯಾಂಕ್ನವರಿಗೂ ಆಶ್ಚರ್ಯವಾಗುತ್ತದೆ. ಡೂಪ್ಲಿಕೇಟ್ ಕರೆನ್ಸಿಯನ್ನು ಕಡಿಮೆ ಖರ್ಚಿನಲ್ಲಿ ಮುದ್ರಿಸಬಹುದು. ಈ ರೀತಿಯಲ್ಲಿ ಡೂಪ್ಲಿಕೇಟ್ ಕರೆನ್ಸಿ ಮುದ್ರಿಸುವ ಮತ್ತೊಂದು ಸ್ಟೋರಿಯನ್ನು ನೋಡೋಣ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಇವರು 100 ರೂಗಳ ಡೂಪ್ಲಿಕೇಟ್ ಕರೆನ್ಸಿಯನ್ನು ಮುದ್ರಿಸುತ್ತಾರೆ. ಇವರನ್ನು ಪೊಲೀಸರು ಹಿಡಿದಾಗ ಲಕ್ಷಾಂತರ ರೂಪಾಯಿ ಡೂಪ್ಲಿಕೇಟ್ ಹಣ, ಕಂಪ್ಯೂಟರ್,
ಪ್ರಿಂಟರ್ಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ. ಪೊಲೀಸರು ತಿಳಿಸುವ ಮಾಹಿತಿಯ ಪ್ರಕಾರ 10,000 ರೂಗಳ ಡೂಪ್ಲಿಕೇಟ್ ನೋಟ್ಗಳನ್ನು ಪ್ರಿಂಟ್ ಮಾಡಲು ಕೇವಲ 600 ರೂಗಳಿಂದ 800 ರೂಗಳವರೆಗೆ ಇವರಿಗೆ ಖರ್ಚಾಗುತ್ತದೆಯಂತೆ. ಇವರು ಹೇಳುವ ಪ್ರಕಾರ ಒಂದು 100 ರೂಪಾಯಿಯನ್ನು ಪ್ರಿಂಟ್ ಮಾಡಲು ಕೇವಲ 8 ರೂಗಳು ಮಾತ್ರವೇ ಖರ್ಚು ಬರುತ್ತದೆಯಂತೆ. ಕೇವಲ 7 ನಿಮಿಷಗಳಲ್ಲಿ ಒಂದು ನೋಟು ಪ್ರಿಂಟ್ ಮಾಡಬಹುದು. ಈ ನೋಟ್ಗಳನ್ನು ಮಾರ್ಕೆಟ್ನಲ್ಲಿ ಚಲಾವಣೆ ಮಾಡಲು ವೈನ್ ಶಾಪ್ಸ್ನ ಒಬ್ಬ ಸೇಲ್ಸ್ಮ್ಯಾನನ್ನು ಸಹಾಯವನ್ನು ಪಡೆಯುತ್ತಾರೆ. ಅವನಿಗೆ 10,000 ರೂಪಾಯಿಗಳ ಕೋಟಾ ನೋಟುಗಳನ್ನು ನೀಡುತ್ತಿದ್ದರು. ಈ ಸೇಲ್ಸ್ಮ್ಯಾನ್ ಯಾರು ಮದ್ಯವನ್ನು ಖರೀದಿ ಮಾಡಿ ಅದರ ನಂತರ ಅವರಿಗೆ ಚೇಂಜ್ ನೀಡಲು ಈ ಡೂಪ್ಲಿಕೇಟ್ ಕರೆನ್ಸಿಯನ್ನು ನೀಡುತ್ತಿದ್ದನು. ಈ ಸೇಲ್ಸ್ಮ್ಯಾನ್ಗೆ 10,000 ರೂಗಳ ಡೂಪ್ಲಿಕೇಟ್ ನೋಟ್ಗಳನ್ನು ಚಲಾವಣೆ ಮಾಡಿದರೆ ಅವರ ಗ್ಯಾಂಗ್ 5,000 ರೂಪಾಯಿಗಳನ್ನು ಈ ಸೇಲ್ಸ್ಮನ್ಗೆ ನೀಡುತ್ತಿದ್ದರು. RBI ಪ್ರಿಂಟ್ ಮಾಡಿದ ಕರೆನ್ಸಿಯಲ್ಲಿ ಕೆಲವು ಇಂಪಾರ್ಟೆಂಟ್ ಸಿಂಬಲ್ಸ್ ಇರುತ್ತವೆ. ಉದಾಹರಣೆಗೆ ಗಾಂಧಿಯ ಚಿತ್ರ ಅಥವಾ RBI ಸ್ಟಿಪ್. ಇದನ್ನು ಸಹ ಕೆಲವು ಗ್ಯಾಂಗ್ಗಳು ಒರಿಜಿನಲ್ ನೋಟ್ನಂತೆಯೇ ಪ್ರಿಂಟ್ ಮಾಡುತ್ತಿದ್ದರು. ಆದರೂ RBI ಈ ರೀತಿಯ ಗ್ಯಾಂಗ್ಗಳ ಎಡೆಮುರಿ ಕಟ್ಟಲು ಹಣದ ಕೆಲವು ಫ್ಯೂಚರ್ಗಳನ್ನು ಆಗಾಗ ಬದಲಿಸುತ್ತಲೇ ಇರುತ್ತದೆ. RBI ಪ್ರಕಾರ 2020ರಲ್ಲಿ ಮತ್ತು 2021ರಲ್ಲಿ ಸುಮಾರು 5 ಕೋಟಿ ಡೂಪ್ಲಿಕೇಟ್ ನೋಟ್ಗಳನ್ನು ಹಿಡಿಯುತ್ತಾರೆ. ಇವುಗಳಲ್ಲಿ 100 ರೂಗಳ ನೋಟ್ಗಳು ಸುಮಾರು 12,10,000 ರೂಪಾಯಿಗಳ ನೋಟುಗಳು ಡೂಪ್ಲಿಕೇಟ್ ನೋಟುಗಳು ಇವೆಯಂತೆ. ಇವುಗಳ ಬೆಲೆ 1,10,00,000 ರೂಪಾಯಿಗಳು. ಇವುಗಳಲ್ಲಿ 500 ರೂಗಳ ನೋಟುಗಳು ಸಹ ಇವೆಯಂತೆ. ಈ ಡೂಪ್ಲಿಕೇಟ್ ಹಣದಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಈಗ ಡೂಪ್ಲಿಕೇಟ್ ಮತ್ತು ಒರಿಜಿನಲ್ ನೋಟ್ಗಳನ್ನು ಯಾವ ರೀತಿಯಲ್ಲಿ ಗುರುತಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಯಾರಾದರೂ ದಿನಸಿ ಅಂಗಡಿಗೆ 2,000 ಅಥವಾ 500 ರೂಗಳ ನೋಟನ್ನು ನೀಡಿದಾಗ ಅವರು ಆ ನೋಟಿನ ಮೇಲೆ ಇರುವ 500 ರೂ ಮತ್ತು 2,000 ರೂಪಾಯಿಗಳ ಸಂಖ್ಯೆಯನ್ನು 45 ಡಿಗ್ರಿಯಲ್ಲಿ ನೋಡುತ್ತಾರೆ. ಹಾಗೆ ಆ ನೋಟಿನಲ್ಲಿ ಗಾಂಧಿಯ ವಾಟರ್ ಮಾರ್ಕ್ ಇದೆಯೇ ಇಲ್ಲವೇ ಎಂಬುದನ್ನು ನೋಡುತ್ತಾರೆ. ಒರಿಜಿನಲ್ ನೋಟ್ನಲ್ಲಿರುವ ಥ್ರೆಡ್ ಗ್ರೀನ್ನಿಂದ ಬ್ಲೂಗೆ ಬದಲಾಗುತ್ತದೆ. ಈ ಸ್ಟಿಪ್ ಡೂಪ್ಲಿಕೇಟ್ ನೋಟ್ನ ಮೇಲೆ ಇರುವುದಿಲ್ಲ. ಹಾಗೆ ನೋಟಿನ ಮೇಲೆ ಇರುವ ದೇವನಾಗರಿ ಲಿಪಿ ಮತ್ತು ಕೆಲವೊಂದು ಚಿಹ್ನೆಗಳಿಂದ ನಕಲಿಯೋ ಅಥವಾ ಅಸಲಿ ಹಣವನ್ನು ಗುರುತಿಸಬಹುದು. RBI ಒರಿಜಿನಲ್ ನೋಟ್ಗಳನ್ನು ಹೈ ಟೆಕ್ನಾಲಜಿ ಮತ್ತು ದುಬಾರಿ ಖರ್ಚುಗಳಿಂದ ತಯಾರಿಸುತ್ತಾರೆ.